Please welcome Sachin Bharadwaj, ladies and gentlemen. ಎಲ್ಲರಿಗೂ ನನ್ನ ನಮಸ್ಕಾರ. Yes, boss. Sachin Bharadwaj. ಹೇಗಿದೆಯಾ? ಚೆನ್ನಾಗಿದ್ದೀನಿ. You look so beautiful, so handsome in it. So handsome. Okay. Welcome back. Sachin Bharadwaj ಆಯ್ಕೆ ತುಂಬಾ ಪಾಪ್ಯುಲರ್ ಹಾಡು ಸರ್. ಇದು ತುಂಬಾ ಪಾಪ್ಯುಲರ್ ಹಾಡು. ಅಶ್ವಥ್ ಅವರದು, ಸಂತ ಶಿಶುನಾಳ್ ಶರೀಫ್ನವರ ಬರೆದ ಹಾಡು ತರವಲ್ಲ ತಗಿ ನಿನ್ನ ತಂಬೂರಿ. ಎಷ್ಟು ಪಾಪ್ಯುಲರ್ ಸಾಂಗ್ ಅಂದ್ರೆ ಇದು ನಾಡಗೀತೆ ಆಯಿತು ಇದು. ಆಲ್ ದ ಬೆಸ್ಟ್ ಟು ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ರೇ 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 ರಾ ರೇ 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 ರಾ ರೇ ರೇ ರಾ ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಪಾರಿಸದಿರು ತಂಬೂರಿ. ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಪಾರಿಸದಿರು ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಪಾರಿಸದಿರು ತಂಬೂರಿ. ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಪಾರಿಸದಿರು ತಂಬೂರಿ. ಮದ್ದಾಲಿ ತನ್ನಿಯೊಳು ತಂಬೂರಿಯಾದ ತಿದ್ದಿ ನುಡಿಸಬೇಕೋ ತಂಬೂರಿ. ಮದ್ದಾಲಿ ತನ್ನಿಯೊಳು ತಂಬೂರಿಯಾದ ತಿದ್ದಿ ನುಡಿಸಬೇಕೋ ತಂಬೂರಿ. ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ, ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ದತ್ತ ತಂಬೂರಿ. ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಪಾಲಿಸದಿರು ತಂಬೂರಿ. ಹಸನಾದ ಮ್ಯಾಳಕ್ಕೆ ತಂಬೂರಿ, ಇದು ಕುಶಲರಿಗೊಪ್ಪುವ ತಂಬೂರಿ. ಹಸನಾದ ಮ್ಯಾಳಕ್ಕೆ ತಂಬೂರಿ, ಇದು ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳಧೀಶನ ಓದು ಪುರಾಣದೇ ರೇ 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 ರಾ ರೇ 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 ರಾ ರೇ ರೇ ರಾ. ಶಿಶುನಾಳಧೀಶನ ಓದು ಪುರಾಣದೇ ಹಸನ್ನಾಗಿ ಬಾರಿಸು ತಂಬೂರಿ. ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರು ತಂಬೂರಿ. ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಬರದೆ ಬಾರಿಸದಿರು ತಂಬೂರಿ, ಬರದೆ ಬಾರಿಸದಿರು ತಂಬೂರಿ. ಧನ್ಯವಾದ. ಒಳ್ಳೆ ಹಾಡು ಕೇಳಿದ ಮೇಲೆ ಮಾತೇ ಆಡಬಾರ್ದು ಅನ್ಸುತ್ತೆ. ಸುಮ್ಮನೆ ಇರ್ಬೇಕು, ಆ ಹಾಡಿನ ಗುಂಜನ ಅನುರಣನ ಆಗ್ತಾನೇ ಇರಬೇಕು. ಅಷ್ಟು ಚೆನ್ನಾಗಿ ಹಾಡಿದೆ ನೀನು. ಆಮೇಲೆ ಇದು ಅದೇ ಅಶ್ವತ್ತು, ಶಿಶುನಾಳಜ್ಜ ಎಲ್ಲರಿಗೂ ಒಂದು ಸಾರ್ಥಕವಾದ ಮುಡಿಪು. ಇದರಲ್ಲಿ ಒಂದು ಸಣ್ಣ ಪಾಯಿಂಟ್ ಇದೆ, ಅದು ಅದ್ರ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇರುತ್ತೆ. ಅದು ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಅಲ್ಲೊಂದು ಪಾಸ್ ಇದೆಯಲ್ಲ, ಅದು ಬರಬಾರ್ದು ಅಷ್ಟು. ಯಾಕಂದ್ರೆ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಅದು ಆ್ಯಕ್ಚುಲಿ ಸ್ವರ ಬರೆದಿದ್ರೆ ಬಾರಿಸ್ಬೇಡ ಅಂತಾರೆ ಅವರು ಅಷ್ಟೇ. ಸೊ ಆದರೆ ಭಾಳ ಚೆನ್ನಾಗಿ ಹಾಡ್ತೇನೆ ನೀನು. ಇದೇ ಥರ ಹಾಡ್ತೇನೆ. ತೆಂಡೂಲ್ಕರ್
ಈ ಸಾಂಗ್ ಅನ್ನು ಹಾಡ್ತಾ ನಮ್ಮ ಸಿ ಅಶ್ವಥ್ ತುಂಬಾ ನೆನಪು ಮಾಡಿದೆ. ಯಾಕಂದ್ರೆ ಹಾಡೋ ದಾಟಿ, ಆ ಸ್ಟೈಲು, ಆ ಗತ್ತು ಹಂಗೆ ಹಾಡ್ತಾ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಲ್ಲಿ ಒರಿಜಿನಲ್ ಕಂಪೋಸರ್ಸ್ ತುಂಬಾ ಕಮ್ಮಿ. ಈಗ ಬೇರೆ ಕಂಪೋಸರ್ಸ್ ಬೇರೆ ಛಾಯೆ ಬರುತ್ತೆ. ಈಗ ನಮ್ದಷ್ಟೇ, ನಾವು ತುಂಬಾ ಚಿಕ್ಕನಿಂದ ಒಂದಷ್ಟು ಕೇಳಿದೀವಿ, ಅಲ್ಲಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಬರುತ್ತೆ. ಬಟ್ ಅಶ್ವಥ್ ಇರೋದು ಪಕ್ಕಾ ಲೋಕಲ್, ಈ ಮಣ್ಣಿನ ವಾಸನೆ ಇರೋ ಸಂಗೀತ ಅಂತ ಅನ್ಸುತ್ತೆ ನನಗೆ. ತುಂಬಾ ಚೆನ್ನಾಗಿ ಹಾಡಿದ್ಯಾ ಈ ಹಾಡನ್ನ. ಯಾಕಂದ್ರೆ ಇದು ಮಹಾ ಫೈನಲ್ಸ್ ಅಂತ ಹೇಳೋದಕ್ಕೆ ಒಂದು ಸೂಕ್ತ ಪದ ಅಂತ ಹೇಳ್ಬೇಕು. ಇದು ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ನಿಜವಾಗಿ ಹೇಳ್ತಿದ್ದೆ, ಎಸ್ಪೆಷಲಿ ಬಂದದ್ದು ಕಮೆಂಟ್, ನಾನು ಇಲ್ಲ ಇನ್ನು ಸ್ವಲ್ಪ ಟಾರ್ಚರ್ ಇದೆ ಅಂತ ಕೇಳಬೇಕು ಅಂತಲೇ ಅಂದ್ಕೊಂಡು ಬಂದೆ ನಾನು. ಬಟ್ ಇದು ನೋಡುವಾಗ ನಾನು ಭಯಬಿಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಹಾಡಿದ್ಯಾ. ಒಂದು ಸ್ವಲ್ಪ ತಾಳ ಸ್ವಲ್ಪ ಓಡ್ತಾ ಇದೆ, ಸ್ವಲ್ಪ ಅರ್ಲಿ ಬರ್ತಾ ಇದೆ ಸ್ವಲ್ಪ. ಸೊ ಅದನ್ನ ಜಸ್ಟ್ ಕಂಟ್ರೋಲ್. ಅದು ಆಕ್ಚುಲಿ ಎನರ್ಜಿ ಸಾಂಗ್ಸ್, ಈ ತರ ಹೈ ಎನರ್ಜಿ ಸಾಂಗ್ಸ್ ಹಾಡುವಾಗ ಆಟೋಮ್ಯಾಟಿಕ್ ಎಲ್ರಿಗೂ ಇರುತ್ತೆ, ಸ್ವಲ್ಪ ಬೇಗ ಹೋಗ್ತೀವಿ ನಾವು. ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಅದು ಬಿಟ್ರೆ ಫ್ಯಾಂಟಾಸ್ಟಿಕ್ ಸಿಂಗಿಂಗ್, ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. Exact point what I wanted to tell. That's minutest. Some places ಸ್ವಲ್ಪ ಆಗತ್ತೆ, ಫರ್ಗೆಟ್ ಅಬೌಟ್ ಇಟ್, ಯು ಕ್ಯಾನ್ ಡೂ ದಟ್, ನೋ ಪ್ರಾಬ್ಲಮ್. ನೀನೇ ಒಂದು ತಂಬೂರಿ, ಅಷ್ಟೇ ನಾನು ಹೇಳೋದು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ನೀನೇ ಒಂದು ತಂಬೂರಿ ಆದ್ಮೇಲೆ ನಾನು ಏನಪ್ಪ ಹೇಳೋದಿದೆ, ಐ ಆಮ್ ವೆರಿ ಸಾರಿ. ಏನಿಲ್ಲ, ನೀನೇನು ಇವತ್ತು ಮಾಡಿದೆ ಅಂದರೆ ನನಗೆ ಭಾಳ ಇಷ್ಟವಾಗಿದ್ದು ಅಂದರೆ, ಒಂದು ಯಾವುದೋ ಒಂದು ಎನರ್ಜಿಯನ್ನು ಡೈರೆಕ್ಟಾಗಿ ತಗೊಂಡು ಪ್ರೆಸೆಂಟ್ ಮಾಡಿದ್ಯಾ. ಸಾಮಾನ್ಯವಾಗಿ ನೀನು ಆ್ಯಕ್ಟರ್ ಅಲ್ವ, ನಾನು ಮೊದಲಿಂದ ನೋಡಿದ್ದೀನಿ. ಯಾವುದಾದ್ರೂ ವಿಷ್ಣುವರ್ಧನ್ ಅವರು ಹಾಡಿದರೆ ಆ ಥರ ಸ್ಟೈಲಲ್ಲಿ ಹಾಡೋದು, ಮತ್ತು ರಾಜ್ಕುಮಾರ್ ಅವ್ರು ಹಾಡು ಬಂದಾಗ ಅದನ್ನು ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡೋದು. ಕಳೆದ ಸಂಚಿಕೆಯಲ್ಲಿ ಭೀಮಸೇನ್ ಜೋಶಿಗಳನ್ನ ಸ್ವಲ್ಪ ನಕಲು ಮಾಡೋಕ್ಕೆ ಟ್ರೈ ಮಾಡಿ, ಅದೆಲ್ಲ ಮಾಡಿದ್ಯಾ. ಆದರೆ ಈಗ ಏನು ಮಾಡ್ತೀಯ ನೋಡೋಣ ಅಂತ ಯೋಚನೆ ಮಾಡಿದ್ರೆ, ಒಂದು ಸುಮ್ಮನೆ ಅಶ್ವಥ್ ಅನ್ನೋದೊಂದು ಎನರ್ಜಿ, ಅದು ಯಾರೇನು ಮಾಡೋಕ್ಕಾಗಲ್ಲ. ಅದು ಲೋಕಲ್ಲು ಅಲ್ಲ, ನ್ಯಾಷನಲ್ಲು ಅಲ್ಲ, ಅದು ಯೂನಿವರ್ಸಲ್. ಅದು ಯೂನಿವರ್ಸಲ್ ಎನರ್ಜಿ. ಅದು ಅವ್ರು ಯಾರನ್ನೂ ಕೇಳಿ ಮಾಡ್ತಿರ್ಲಿಲ್ಲ. ನನಗನ್ಸಿದ್ದನ್ನು ನಾನು ಹೀಗೆ ಆಡ್ತೀನಿ ಅಷ್ಟೇ. ನಾವು ಯಾವ್ದಾದ್ರು ಒಳ್ಳೆ ಹಾಡು ಕೊಡ್ತಿದ್ವಿ, ಈ ಥರ ಆಡಿಸ್ಬೇಕು ಇವ್ರ ಕೈಲಿ ಬಂದು ಕೇಳೋರು, ಏನು ರೀ ಮಾಡಿದ್ದೀರಾ ಅಂತ ಹಾಡು ಕೇಳಿಸಿ, ನಮಗೆಲ್ಲ ಗಿಟ್ಟಿದ್ದಿಲ್ಲ ತಗೊಳ್ರಿ, ನೀವು ಬೇರೆಯವ್ರು ಬಾಲಸುಬ್ರಹ್ಮಣ್ಯಂ ಕೊಡ್ರಿ ಇಂಥ ಹಾಡುಗಳೆಲ್ಲ, ನಮಗೆಲ್ಲ ಬೇಡ್ರಿ ಇದೆಲ್ಲ, ನಮಗೆ ಏರೇ ಅನ್ನೋದು ಕೊಡ್ರಿ ಹಾಡ್ತೀವಿ ಅನ್ನೋರು. ಅವರು ನೇರವಾಗಿ ಮಾತಾಡಿ, ಅವರು ನೇರವಾಗಿ ಬದುಕಿ ಸುಖಪಟ್ಟವರು, ಕನ್ನಡವನ್ನು ಸುಖಪಟ್ಟವರು, ಒಂದೊಂದು ಕ್ಷಣವನ್ನು ಅನುಭವಿಸಿದ್ದಾರೆ ಈ ಬದುಕಿನಲ್ಲಿ. ಅವ್ರ ಎನರ್ಜಿನ ಹಾಗೆ ತಗೊಂಡೆ ನೀನು. ತಗೊಂಡಾಗ ನೀನೇನು ಮಾಡಿದೆ ಅಂದರೆ, ನೀನೇ ಸಚಿನ್ ಭರದ್ವಾಜ್ನಾಗ ಆಡಿದೆ. ನಿಂದು ಒರಿಜಿನಲ್ ವಾಯ್ಸು ಮೇಲ್ ಹಾಡಿದ್ರೆ ಹೇಗಿರುತ್ತೆ ಅಂತ ನಮ್ಗೆ ಇವತ್ತು ಗೊತ್ತಾಯಿತು. ಒರಿಜಿನಲ್ ಆಗಿ ಆಡಿದ್ಯಾ. ಇಂಥ ಸಂದರ್ಭಗಳಲ್ಲಿ ಈ ಥರ ಒರಿಜಿನಾಲಿಟಿಯನ್ನು ಡೆವಲಪ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಯಾವತ್ತೋ ಒಂದು ದಿವಸ ನೀನೊಬ್ಬ ಡಿಫ್ರೆಂಟ್ ವ್ಯಕ್ತಿ ಆಗಬೇಕಲ್ವಾ. ಈ ಎಲ್ಲ ಅನುಭವಗಳನ್ನ ತೆಗೆದುಕೊಂಡು ಒರಿಜಿನಲ್ ಆಗಬೇಕು ನೀನು. ಓಕೆ, ಅದು ಭಾಳ ಇಷ್ಟ ಆಯ್ತು ನನಗೆ.